ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದರೆ ಈ ಬಾರಿ ಸಿಕ್ಸರ್ ಫೋರ್ಗಳ ಸುರಿಮಳೆಯಿಂದಲ್ಲ, ಬದಲಿಗೆ ಭಕ್ತಿಯ ಹಾದಿ ಹಿಡಿದು ಸಂಪೂರ್ಣ ಕೇಶಮುಂಡನ ಮಾಡಿಸಿಕೊಳ್ಳುವ ಮೂಲಕ ಆಂಧ್ರಪ್ರದೇಶದ ಪವಿತ್ರ ತೀರ್ಥಕ್ಷೇತ್ರವಾದ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ತಮ್ಮ ಗೆಳತಿ ಮಹಿಕಾ ಶರ್ಮಾ ಅವರೊಂದಿಗೆ ಭೇಟಿ ನೀಡಿದ ಪಾಂಡ್ಯ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ತಮ್ಮ ಮುಡಿಯನ್ನೇ ದೇವರಿಗೆ ಅರ್ಪಿಸಿದ್ದಾರೆ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವೆಂಕಟರಮಣನ ಬಳಿ ಸಂಕಟ ಹೇಳಿಕೊಂಡ ಹಾರ್ದಿಕ್ ತಿಮ್ಮಪ್ಪನಿಗೆ ಮುಡಿಕೊಟ್ಟಿದ್ದೇಕೆ? ವೀಕ್ಷಕರೇ, ಆಂಧ್ರಪ್ರದೇಶದ ಪವಿತ್ರ ತೀರ್ಥಕ್ಷೇತ್ರವಾದಂಥ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ತಮ್ಮ ಗೆಳತಿ ಮಹಿಕಾ ಶರ್ಮಾ ಅವರೊಂದಿಗೆ ಭೇಟಿ ನೀಡಿದ ಪಾಂಡ್ಯ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಿ ತಮ್ಮ ಮುಡಿಯನ್ನೇ ದೇವರಿಗೆ ಅರ್ಪಿಸಿದ್ದಾರೆ. ವಿಶೇಷ ಅಂದ್ರೆ ಹಾರ್ದಿಕ್ ಪಾಂಡ್ಯ ಹೀಗೆ ಮುಡಿಕೊಟ್ಟ ಕೆಲವೇ ದಿನಗಳ ಮೊದಲು ಭಾರತದ ಅಗ್ರ ಉದ್ಯಮಿ ಮುಕೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಕೂಡ ತಿರುಪತಿಗೆ ಆಗಮಿಸಿ ಕೇಶದಾನ ಮಾಡಿದ್ರು. ಬರೀ ಸಾಮಾನ್ಯ ಭಕ್ತರು ಮಾತ್ರವಲ್ಲದೆ ದೇಶದ ಪ್ರಸಿದ್ಧ ಉದ್ಯಮಿಗಳು, ನಟ ನಟಿಯರು ಮತ್ತು ಕ್ರೀಡಾಪಟುಗಳು ಶ್ರೀನಿವಾಸನ ಸನ್ನಿಧಿಗೆ ಬಂದು ತಮ್ಮ ತಲೆ ಕೂದಲನ್ನ ದಾನ ಮಾಡುವುದರ ಹಿಂದೆ ಶತಮಾನಗಳ ಇತಿಹಾಸ ಇದೆ. ಕೇಶದಾನದ ಹಿಂದಿನ ಆಧ್ಯಾತ್ಮಿಕ ರಹಸ್ಯ. ಯಾಕೆ ಪ್ರತಿಯೊಬ್ಬರು ತಿರುಪತಿಯಲ್ಲಿ ಕೇಶದಾನ ಮಾಡಲು ಇಷ್ಟಪಡ್ತಾರೆ? ಹಿಂದೂ ಧರ್ಮದಲ್ಲಿ ತಲೆಕೂದಲು ಎಂಬುದು ಮಾನವನ ಅಹಂಕಾರ ಮತ್ತು ಸೌಂದರ್ಯದ ಸಂಕೇತ. ಭಕ್ತರು ತಿರುಪತಿಯಲ್ಲಿ ತಮ್ಮ ಕೂದಲನ್ನು ತ್ಯಾಗ ಮಾಡುವ ಮೂಲಕ ದೇವರ ಮುಂದೆ ತಮ್ಮ ಅಹಂಕಾರವನ್ನ ಬಲಿಕೊಟ್ಟು ಸಂಪೂರ್ಣ ಶರಣಾಗತಿ ಮತ್ತು ವಿನಮ್ರತೆಯನ್ನ ತೋರ್ಪಡಿಸ್ತಾರೆ. ತಮ್ಮ ಕೋರಿಕೆಗಳು ಈಡೇರಿದಾಗ ಅಥವಾ ನಿರ್ದಿಷ್ಟ ಹರಕೆಗಳನ್ನ ತೀರಿಸಲು ಭಕ್ತರು ಈ ರೀತಿ ಕೇಶದಾನ ಮಾಡ್ತಾರೆ. ಈ ಕೇಶದಾನ ಪದ್ಧತಿಯ ಹಿಂದೆ ಒಂದು ರೋಚಕ ಪೌರಾಣಿಕ ಕಥೆ ಇದೆ. ಪುರಾಣಗಳ ಪ್ರಕಾರ ಭಗವಾನ್ ವೆಂಕಟೇಶ್ವರನು ಪದ್ಮಾವತಿ ದೇವಿಯನ್ನ ಮದುವೆಯಾಗುವಾಗ ಮದುವೆಯ ಸಂಪ್ರದಾಯದಂತೆ ವಧುವಿನ ಮನೆಗೆ ನೀಡಬೇಕಾದ ಶುಲ್ಕಕ್ಕೆ ಹಣದ ಅಭಾವ ಇತ್ತು. ಆಗ ವೆಂಕಟೇಶ್ವರ ಸ್ವಾಮಿಯು ಧನಾಧಿಪತಿಯಾದಂಥ ಕುಬೇರ ಮಹಾರಾಜನಿಂದ ಅಪಾರ ಪ್ರಮಾಣದ ಧನವನ್ನ ಸಾಲವಾಗಿ ಪಡೆದು ಮದುವೆ ಆಗ್ತಾರೆ. ಈ ಸಾಲವನ್ನ ಕಲಿಯುಗದ ಅಂತ್ಯದ ವೇಳೆಗೆ ತೀರಿಸುವುದಾಗಿ ಮಾತನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿಯ ಪರವಾಗಿ ಭಗವಂತನು ಒಂದು ಅಭಯವನ್ನ ಕೊಟ್ಟಿದ್ದ. ಯಾವ ಭಕ್ತರು ತನ್ನ ಸಾಲವನ್ನ ತೀರಿಸಲು ಸಹಾಯ ಮಾಡ್ತಾರೋ ಅವರಿಗೆ ಅದರ 10 ಪಟ್ಟು ಹೆಚ್ಚಿನ ಐಶ್ವರ್ಯ ಮತ್ತು ಕೃಪೆ ದೊರೆಯುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಪಂಚದಾದ್ಯಂತ ಇರುವಂತಹ ಭಕ್ತರು ಶ್ರೀನಿವಾಸನ ಸಾಲದ ಕಷ್ಟವನ್ನ ಹಗುರಗೊಳಿಸಲು ತಮ್ಮ ಅಮೂಲ್ಯವಾದ ಕೂದಲನ್ನ ಮತ್ತು ಕಾಣಿಕೆಯನ್ನ ದೇವರಿಗೆ ಅರ್ಪಿಸ್ತಾರೆ. ಹೀಗೆ ಪ್ರತಿಯೊಂದು ಮುಡಿಯೂ ಕೇವಲ ಕೂದಲಲ್ಲ, ಅದು ದೇವರಿಗೆ ಸಲ್ಲಿಸುವ ಅಖಂಡ ನಂಬಿಕೆ ಮತ್ತು ಕೃತಜ್ಞತೆಯ ಸಂದೇಶ. ಹಾರ್ದಿಕ್ ಪಾಂಡ್ಯ ಅವರಂತಹ ಜಾಗತಿಕ ಮಟ್ಟದ ಕ್ರಿಕೆಟಿಗನು ಈ ಶತಮಾನಗಳಷ್ಟು ಹಳೆಯ ಸಂಪ್ರದಾಯಕ್ಕೆ ತಲೆಬಾಗಿ ಕೇಶದಾನ ಮಾಡಿರುವುದು ಭಾರತೀಯ ಆಚಾರ ವಿಚಾರ ಮತ್ತು ಶ್ರೀನಿವಾಸನ ಮೇಲಿನ ಭಕ್ತಿಗೆ ಹಿಡಿದ ಕನ್ನಡಿಯಾಗಿದೆ.